ತಾಲೂಕಿನಲ್ಲಿ ಅಂಗನವಾಡಿಗಳಿಗೆ ಸ್ವತಃ ಕಟ್ಟಡ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿದ್ದು, ನಿಗದಿತ ಅವಧಿಯೊಳಗೆ ಬಾಕಿ ಇರುವ 19 ಕಟ್ಟಡಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜಿಲ್ಲೆಯಲ್ಲಿಯೇ ತಾಲೂಕು ಅಂಗನವಾಡಿ ಕಟ್ಟಡಗಳ ಮುಕ್ತಗೊಳಿಸಬೇಕೆಂದು ಶಾಸಕ ಎ. ಮಂಜು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಅವರು, ಪಟ್ಟಣದಲ್ಲಿ 6 ಮತ್ತು ತಾಲೂಕಿನ ಹಲವು ಗ್ರಾಮಗಳಲ್ಲಿ 13 ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದೆ. ಆದರೆ ಇನ್ನೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಜಾಗ ಹಾಗೂ ಇತರೆ ಸಮಸ್ಯೆಗಳು ಇದ್ದರೆ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಎಂಜಿನಿಯರ್ ಬಳಿ ಚರ್ಚಿಸಿ ಪರಿಹಾರ ಕಂಡುಕೊಂಡು ಕಟ್ಟಡಗಳ ನಿರ್ಮಾಣವನ್ನು ಮಾಡಿಸಬೇಕೆಂದು ಸಿಡಿಪಿಒ ವೆಂಕಟೇಶ್ ಅವರಿಗೆ ಸೂಚಿಸಿದರು. ಸಭೆಯಲ್ಲಿ ತಹಸೀಲ್ದಾರ್ ಸೌಮ್ಯ, ಜಿಲ್ಲಾ ಪಂಚಾಯಿತಿ ಎಇಇ ರಮೇಶ್, ಸಿಡಿಪಿಒ ವೆಂಕಟೇಶ್, ಸರ್ವೆ ಇಲಾಖೆ ಅಧಿಕಾರಿ ಸುಂದರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಇದ್ದರು. ನ್ಯೂಸ್ 5 ರವಿದುಮ್ಮಿ. 26ನೇ ಸಾಲಿನ ಅಂಗನವಾಡಿ ಕಟ್ಟಡಗಳು ತಾಲೂಕಿನಲ್ಲಿ ಹೊಸದಾಗಿ ಎಷ್ಟಾಗಬೇಕು, ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿ ಒಂದು ಸಂಪೂರ್ಣವಾಗಿ ಇನ್ನು 2-3 ತಿಂಗಳಲ್ಲೇ ಕೆಲಸಗಳನ್ನು ಮುಗಿಸ್ಬೇಕು ಅನ್ನೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಒಟ್ಟು ನಮ್ಮ ತಾಲೂಕಿನಲ್ಲಿ 292 ಅಂಗನವಾಡಿ ಕಟ್ಟಡಗಳಿದ್ದಾವೆ. ಗ್ರಾಮೀಣದಲ್ಲಿ 270, ನಗರದಲ್ಲಿ 22. ಅದರಲ್ಲಿ ಬಾಡಿಗೆಗೆ ನಗರದಲ್ಲಿ 6 ಇದ್ದಾವೆ, ಹಳ್ಳಿನಲ್ಲಿ ಗ್ರಾಮಾಂತರದಲ್ಲಿ 13 ಇದ್ದಾವೆ. ಒಟ್ಟು 19 ಬಾಡಿಗೆನಲ್ಲಿ ಇದ್ದಾವೆ. ಈಗ ನಮಗೆ ಇಮಿಡಿಯೇಟ್ ಆಗಿ ಬೇಕಾಗಿರ್ತಕ್ಕಂಥದ್ದು 31 ಸ್ಥಳಗಳು ಅವಶ್ಯಕತೆ ಇದೆ. ಈಗ ಅದರಲ್ಲಿ ಈಗಾಗಲೇ 12 ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಇನ್ನು ಮಿಕ್ಕಿದ ಒಂದು 21 ಸ್ಥಳಗಳನ್ನು ರೆವಿನ್ಯೂ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಎ ಸೈಟ್ಗಳ ಬಗ್ಗೆ ಆದೇಶವನ್ನು ಮಾಡೋದ್ರ ಮುಖಾಂತರ ಸಂಪೂರ್ಣವಾಗಿ 31 ನಿವೇಶನಗಳು ಕೂಡ ಈಗ 100% ನಮ್ಮ ತಾಲೂಕಿನಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡೋದಕ್ಕೆ ಹಣ ಬಿಡುಗಡೆ ಆಗಿದೆ. ಸೈಟ್ ಕೊಟ್ಟಿರಲಿಲ್ಲ. ಇದರ ಮುಖಾಂತರ ಇನ್ನು ಕೇವಲ ಒಂದು ಮಿನಿಮಮ್ 3 ತಿಂಗಳು ಅಂತ ಹೇಳಿದ್ದಾರೆ. ಅದರ ಮೇಲೆ ನನ್ನ ನಂಬಿಕೆ ಇಲ್ಲ. 6 ತಿಂಗಳೊಳಗಾದ್ರೂ 292 ಸ್ವಂತ ಕಟ್ಟಡಗಳನ್ನು ಹೊಂದಿ ಅಂಗನವಾಡಿ ತಾಲೂಕು ನಮ್ಮ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಕಟ್ಟಡ ಹೊಂದಿರ್ತಕ್ಕಂಥ ತಾಲೂಕು ಮಾಡೋದಕ್ಕೆ ಒಂದು ಕ್ರಮನ ತಗೊಂಡಿದ್ದೀವಿ. ಥ್ಯಾಂಕ್ ಯು.